ಸೊ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಟೈಮಲ್ಲಿ ಆರೋಗ್ಯದ ಸಮಸ್ಯೆ ಬರ್ತದೆ, ದುಡ್ಡಿನ ಸಮಸ್ಯೆ ಬರ್ತದೆ, ಕೆಲಸದಲ್ಲಿ ಸಮಸ್ಯೆ ಆಗ್ತದೆ. ಅದು ಯಾವುದೇ ಕೆಲಸ ಇರಲಿ, ಕೂಲಿ ನಾಲಿ ಮಾಡೋನಿರಲಿ, ಜಿಲ್ಲಾಧಿಕಾರಿ ಇರಲಿ, ಪ್ರಧಾನಿ ಇರಲಿ, ಎಲ್ಲರಿಗೂ ಒಂದೇ ಥರ ಸ್ಮೂತಾಗಿ ಜೀವನ ಪರ್ಯಂತ ಕೆಲಸ ನಡೆಯಲ್ಲ. ಏನಿಲ್ಲ ಏನೋ ಒಂದು ತೊಂದರೆ ಬರ್ತಾನೆ ಇರ್ತದೆ. ಸೊ ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಸಂಬಂಧಿಕರ ಜೊತೆ ಕಿರಿಕಿರಿ ಇರ್ಬೋದು, ಇದರಿಂದ ಫ್ರಸ್ಟ್ರೇಷನ್ ಆಗೋದು, ಸುಸೈಡ್ ಮಾಡ್ಕೋಬೇಕು ಅನ್ಸೋದು, ಹೆಲ್ಪ್ಲೆಸ್ನೆಸ್ ಅನ್ಸೋದು, ಜೀವನದಲ್ಲಿ ಆಸಕ್ತಿ ಕಳ್ಕೊಳ್ಳೋದು, ಇಲ್ಲ ವೈಲೆಂಟ್ ಆಗೋದು, ಬೇರೆಯವ್ರ ಬಗ್ಗೆ ಭಯನೂ ಹುಟ್ಕೋಬೋದು, ಬೇರೆಯವ್ರ ಬಗ್ಗೆ ಕೋಪನೂ ಬರ್ಬೋದು. ಸೊ ಈ ಥರ ಪ್ರತಿಯೊಬ್ಬರ ಜೀವನದಲ್ಲಿ ಆಗ್ತದೆ. ಮತ್ತು ಇದಾದಮೇಲೆ ನಾನು ನೋಡಿದ್ದೀನಿ 2 ಥರ ವ್ಯಕ್ತಿಗಳು ಬರ್ತಾರೆ ನಮ್ಮಲ್ಲಿ. ಇಬ್ಬರಲ್ಲೂ ಸಾಕಷ್ಟು ಒದ್ದಾಡ್ತಾ ಇರ್ತಾರೆ, ನೋವಲ್ಲಿರ್ತಾರೆ. ಒಂದು ಥರದವರು, ಅವ್ರಿಗೆ ಗೊತ್ತಿದೆ ಈ ಸಮಸ್ಯೆಗಳು ಮಾಡ್ಕೊಂಡಿರೋದೇ ಅವರು. ಕೆಲವೊಂದು ಅವ್ರಿಗೆ ತಿಳುವಳಿಕೆ ಇಲ್ಲ, ಕೆಲವೊಂದರಲ್ಲಿ ಅವ್ರು ಲೇಜಿ ಇದ್ದಾರೆ, ಊಟ ಸರಿಯಾಗಿ ಮಾಡಲ್ಲ, ಇಲ್ಲ ಸಂಬಂಧಗಳು ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಸಂಬಂಧ ಮಾಡಬೇಕಂತ ಇದ್ದಾರೆ, ಇಲ್ಲ ಅವರ ಕೆಟ್ಟ ಸ್ವಭಾವವಿರುವ ಸಂಬಂಧಿಕರ ಜೊತೆಗೆ ಫುಲ್ ಅವ್ರಿಗೆ ಅಂಟ್ಕೊಂಡು ಬದುಕ್ತಾ ಇದ್ದಾರೆ, ಅವರಿಂದ ದೂರ ಹೋಗ್ಬೇಕು ಅನ್ನೋದು ಯೋಚನೆನೇ ಬರ್ತಾ ಇಲ್ಲ ಅವರಿಗೆ. ಸೊ ಈ ಥರ ಇರೋರು, ಇವರು ಆಲ್ರೆಡಿ ತನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರ್ತಾರೆ. ಇಲ್ಲ ಹೇಳಿದ ಮೇಲೆ ನಾವು ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಬಂದು ಕೂತ್ಕೊಂಡಾಗ ಹಿಂಗಿದೆ ನಿಮ್ಮ ಹತ್ರ ಅವರೇ ಹೇಳ್ತಾರಲ್ಲ, ಅದು ಹೇಳಿದ ಮೇಲೆ ಗೊತ್ತಾಗ್ತದೆ. ಸೊ ನಿಮ್ಮ ಹತ್ರ ನೋಡು, ನೀನು ಇವರಿಂದ ದೂರ ಹೋಗಬೇಕು, ದೂರ ಹೋಗ್ತಾ ಇಲ್ಲ, ಅವರು ಬದಲಿ ಆಗೋ ಚಾನ್ಸಸ್ ಇಲ್ಲ, ಸೊ ಅದಕ್ಕೆ ನಿನಗೆ ಈ ಸಮಸ್ಯೆ ಇದೆ ಅವರಿಂದ. ಸೊ ಇದು ಮೊದಲನೇ ಥರದ ವ್ಯಕ್ತಿ. ಇವನು ಪರಿಹಾರ ಬೇಕು, ಪರಿಹಾರ ನಾನು ಮಾಡೇ ಮಾಡ್ತೀನಿ, ಪರಿಹಾರ ಏನೇ ಇರಲಿ ನನಗೆ ಸ್ವಲ್ಪ ಹಿಂಟ್ ಬೇಕು, ವ್ಯಾಲಿಡೇಷನ್ ಬೇಕು, ದಾರಿ ಬೇಕು ಅಂತ ಈ ರೀತಿ ಮನಸ್ಸಿಟ್ಕೊಂಡು ಬರ್ತಾನೆ. ಇನ್ನೊಬ್ಬನು ಬರ್ತಾನೆ, ಇವನಿಗೆ ನಾನು ಹೇಳೋದು ಜವಾಬ್ದಾರಿ ಬೇಕಾಗಿಲ್ಲ, ಇವನಿಗೆ ಬದಲಾವಣೆ ಬೇಕಾಗಿಲ್ಲ, ಇವನಿಗೆ ಯಾರಿಗೂ ಏನು ಹೇಳೋದು ಬೇಕಾಗಿಲ್ಲ, ತನ್ನ ಜೀವನ ಶೈಲಿಯಲ್ಲೂ ಸುಧಾರಣೆ ಮಾಡೋದು ಬೇಕಾಗಿಲ್ಲ. ಸೊ ಈ 2ನೇ ಥರದ ವ್ಯಕ್ತಿ ಇದ್ದಾನಲ್ಲ, ಹೊರಗಿನ ಪರಿಹಾರದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಸ್ಪತ್ರೆಗೆ ಹೋದ್ರೆ ಕಡಿಮೆ ಆಗ್ತದೆ, ಟೆಸ್ಟ್ ಮಾಡಿಸಿದ್ರೆ ಕಡಿಮೆ ಆಗ್ತದೆ, MRI ಮಾಡಿಸಿದ್ರೆ ಕಡಿಮೆ ಆಗ್ತದೆ, ದುಡ್ಡು ಖರ್ಚು ಮಾಡಿದ್ರೆ ಕಡಿಮೆ ಆಗ್ತದೆ, ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಕಡಿಮೆ ಆಗ್ತದೆ, ಆಶ್ರಮಕ್ಕೆ ಹೋದ್ರೆ ಕಡಿಮೆ ಆಗ್ತದೆ, ಸಾಧನ ಮಾಡಿದ್ರೆ ಕಡಿಮೆ ಆಗ್ತದೆ, ಯೋಗ ಮಾಡಿದ್ರೆ ಆಗ್ತದೆ, ಮೆಡಿಟೇಷನ್ ಮಾಡಿದ್ರೆ ಆಗ್ತದೆ, ದಾನ ಮಾಡಿದ್ರೆ ಆಗ್ತದೆ, ಧ್ಯಾನ ಮಾಡಿದ್ರೆ, ಹೀಗೆ ಈ ಥರ ಎಲ್ಲ ಮಾತಾಡ್ತಾ ಇರ್ತಾನೆ. ಸೊ ಈ 2ನೇವನು ಪರಿಹಾರದ ಭ್ರಮೆ ಬೇಕಾಗಿರ್ತದೆ, ಇವನಿಗೆ ನಿಜವಾದ ಪರಿಹಾರ ಬೇಕಾಗಿಲ್ಲ. ಸೊ ನೀವೇ ನೋಡ್ಕೊಳ್ಳಿ, ನಿಮಗೆ